ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಲಾ ಲೈಫ್. ನಾನು ನಿಮ್ಮ ಕೇಶವ್. ಸ್ನೇಹಿತರೆ, ನೀವು ನಂಬ್ತೀರಾ ಸರ್ಕಾರ ನಮ್ಮ ದೇಶದಲ್ಲಿ ನಿಮ್ಗೆ ಲಾಭ ಆದ್ರೆ ಅಷ್ಟೇ ಅಲ್ಲ, ನಷ್ಟ ಆದ್ರೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಂತ? ಅದ್ ಯಾವ ರೀತಿ ಅಂತ ಹೇಳ್ತೀನಿ, ಈ ವಿಡಿಯೋನ ಕಡೆವರೆಗೂ ನೋಡಿ. ಇವತ್ತು ನಾನು ಮಾತಾಡ್ತಿರೋ ಒಂದು ವಿಷಯ ಬಂದ್ಬಿಟ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಮತ್ತು ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ ಬಗ್ಗೆ. ಏನಪ್ಪಾ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಥವಾ ಇಂಡೆಕ್ಸೇಷನ್ ಬೆನಿಫಿಟ್ ಅಂತ ಕೇಳಿದ್ರೆ, ಸ್ನೇಹಿತರೆ, ಉದಾಹರಣೆಗೆ ನೀವು ಇವತ್ತೊಂದು ಪ್ರಾಪರ್ಟಿ ತಗೊಂತೀರಾ. ಆ ಒಂದು ಪ್ರಾಪರ್ಟಿನ ಒಂದು 10 ವರ್ಷ ಆದ್ಮೇಲೆ ಮಾರ್ತೀರಾ ಅಂದ್ರೆ ಅವಾಗ ನಿಮ್ಗೆ ಏನು ಇನ್ಕಮ್ ಬರುತ್ತೋ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಂತ ಕರೀತಾರೆ. ಆ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಗೆ ಸರ್ಕಾರ ಒಂದು ಟ್ಯಾಕ್ಸ್ ಕೂಡ ಕಲೆಕ್ಟ್ ಮಾಡುತ್ತೆ. ಅದೇ ಈ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ. ಸೊ 2024 ಬಡ್ಜೆಟ್ ಗಿಂತ ಮುಂಚೆ ಈ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ 20% ಆಫ್ ದಿ ಗೇನ್ಸ್ ಇತ್ತು. ಅದ್ರ ಜೊತೆಗೇನೆ ಸರ್ಕಾರ ಇಂಡೆಕ್ಸೇಷನ್ ಅನ್ನೋ ಒಂದು ಬೆನಿಫಿಟ್ ಕೂಡ ಕೊಡ್ತಿದ್ರು. ಇಂಡೆಕ್ಸೇಷನ್ ಅಂದ್ರೆ ಏನು ಅಂತ ಕೇಳಿದ್ರೆ, ಇನ್ಫ್ಲೇಷನ್ ಅಂತ ಹಣದುಬ್ಬರನ ಕನ್ಸಿಡರ್ ಮಾಡಿ ಅದಾದ್ಮೇಲೆ ಏನ್ ಲಾಭ ಆಗುತ್ತೋ ಅದಕ್ಕೆ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಿದ್ರು. ಆದ್ರೆ ಪ್ರಸ್ತುತ ಈ ಒಂದು 2024 ಬಡ್ಜೆಟ್ ಆದ್ಮೇಲೆ ಏನ್ ಮಾಡಿದ್ದಾರೆ, ಈ ಒಂದು ಟ್ಯಾಕ್ಸ್ ರೇಟ್ ಏನಿದೆ ಅದನ್ನ 20% ಇಂದ 12.5% ಗೆ ಕಡಿಮೆ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ ಏನಿತ್ತು ಅದನ್ನ ತೆಗೆದ್ಬಿಟ್ಟಿದ್ದಾರೆ. ಅದಕ್ಕೆ ನಾ ಹೇಳಿದ್ದು, ನಿಮ್ಗೆ ಲಾಭ ಅಲ್ಲ ನಷ್ಟ ಆದ್ರೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ. ಅದ್ ಯಾವ ರೀತಿ ಅಂತ ಒಂದು ಉದಾಹರಣೆ ಕೊಡೋದಾದ್ರೆ, ನೀವು 10 ವರ್ಷದಿಂದ ಒಂದು ಪ್ರಾಪರ್ಟಿ ತಗೊಂಡಿರ್ತೀರಾ. ಆಗ ಅದರ ಬೆಲೆ ಸುಮಾರು 50 ಲಕ್ಷ ರೂಪಾಯಿ ಅಂತ ಅನ್ಕೊಳ್ಳೋಣ. ಅದನ್ನ ನೀವು ಇವಾಗ 2024 ಏನಾದ್ರು ಮಾರ್ತಿದ್ದೀರಾ ಅಂತ ಹೇಳಿದ್ರೆ, ಆಗ ಅದರ ಒಂದು ಮಾರ್ಕೆಟ್ ವ್ಯಾಲ್ಯೂ ಸುಮಾರು 1.5 ಕೋಟಿ ರೂಪಾಯಿ ಅಂತ ಅನ್ಕೊಳ್ಳೋಣ. ಸೊ ಮೇಲ್ನೋಟಕ್ಕೆ ನಿಮ್ಗೆ 1 ಕೋಟಿ ರೂಪಾಯಿ ಲಾಭ ಇದ್ರು ಕೂಡ ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ ಇದ್ದಿದ್ರಿಂದ ಏನಾಗ್ತಿತ್ತು, ಸರ್ಕಾರ ಹಣದುಬ್ಬರನ ಕನ್ಸಿಡರ್ ಮಾಡಿ ಅಂದಿನ 50 ಲಕ್ಷ ಇವಾಗ ಎಷ್ಟು ಬಾಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಉದಾಹರಣೆಗೆ ಅಂದಿನ 50 ಲಕ್ಷ ಇವತ್ತು 1 ಕೋಟಿ ರೂಪಾಯಿ ಅಂತ ಅನ್ಕೊಂಡ್ರೆ, ನಿಮ್ಗೆ ಆಗಿರೋ ಆಕ್ಚುಯಲ್ ಲಾಭ ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ ಇದ್ದಿದ್ದಾಗ 50 ಲಕ್ಷ ಮಾತ್ರ. ಅದಕ್ಕೆ ನೀವು 20% ಟ್ಯಾಕ್ಸ್ ಕಟ್ತಿದ್ರಿ. ಅದೆಷ್ಟಾಗ್ತಿತ್ತು, 10 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಸೊ ಪ್ರಸ್ತುತ ಈ ಒಂದು ಟ್ಯಾಕ್ಸ್ ರೇಟ್ ನ 20% ಇಂದ 12.5% ಕಡಿಮೆ ಮಾಡಿದ್ರು ಕೂಡ ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ ತೆಗ್ದಿರೋದ್ರಿಂದ ನಿಮ್ಗೆ ಲಾಭ ಅಲ್ಲ ನಷ್ಟ ಆದ್ರೂ ಕೂಡ ನೀವೊಂದು ಟ್ಯಾಕ್ಸ್ ಅಮೌಂಟ್ ನ ಕಟ್ಟಲೇಬೇಕಾಗುತ್ತೆ. ಅದ್ ಯಾವ ರೀತಿ ಅಂತ ಹೇಳಿದ್ರೆ, ನಾ ಆಗ್ಲೇ ಹೇಳಿರೋ ಉದಾಹರಣೆನೆ, 10 ವರ್ಷದಿಂದ ನೀವು ಒಂದು 50 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಪ್ರಾಪರ್ಟಿ ತಗೊಂಡಿರ್ತೀರಾ. ಆ ಒಂದು ಪ್ರಾಪರ್ಟಿನ ನೀವು ಇವಾಗ 1.5 ಕೋಟಿ ರೂಪಾಯಿ ಮಾರಿದಾಗ ಮೇಲ್ನೋಟಕ್ಕೆ ನಿಮ್ಗೆ 1 ಕೋಟಿ ರೂಪಾಯಿ ಲಾಭ ಆಗಿದೆ. ಸರ್ಕಾರ ಈ ಒಂದು ಇಂಡೆಕ್ಸೇಷನ್ ಬೆನಿಫಿಟ್ ತೆಗೆದಿರೋದ್ರಿಂದ ಸರ್ಕಾರ ಕೂಡ ನಿಮ್ಗೆ 1 ಕೋಟಿ ರೂಪಾಯಿ ಲಾಭ ಆಗಿದೆ ಅಂತಾನೆ ಕನ್ಸಿಡರ್ ಮಾಡಿ ಆ 1 ಕೋಟಿ ರೂಪಾಯಿಗೆ ನಿಮ್ಗೆ 12.5% ಟ್ಯಾಕ್ಸ್ ಹಾಕ್ತಾರೆ. ಸೊ ನೀವು ಸುಮಾರು 12.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇಂಡೆಕ್ಸೇಷನ್ ಬೆನಿಫಿಟ್ ಇದ್ದಿದ್ರೆ ನೀವು 10 ಲಕ್ಷ ರೂಪಾಯಿ ಕಟ್ತಾ ಇದ್ರಿ. ಸೊ ಈಗ ಇಂಡೆಕ್ಸೇಷನ್ ಬೆನಿಫಿಟ್ ತೆಗೆದಿರೋದ್ರಿಂದ ನೀವು 12.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತೀರಾ. ಸೊ 2.5 ಲಕ್ಷ ರೂಪಾಯಿ ಟ್ಯಾಕ್ಸ್ ನ ನೀವು ಜಾಸ್ತಿ ಕಟ್ತೀರಾ. ಇದು ನಿಮ್ಗೆ ಲಾಭ ಆದ್ರೆ. ಕೆಲವು ಸಲ ಏನಾಗುತ್ತೆ, ನಾವು ಈಗ ಅರ್ಜೆಂಟ್ ಏನೋ ಎಮರ್ಜೆನ್ಸಿಗೆ ನಮ್ಮ ಪ್ರಾಪರ್ಟಿ ಮಾರಬೇಕಾಗಿರುತ್ತೆ ಅಂತ ಒಂದು ಸಂದರ್ಭ ಬಂದಾಗ ನೀವು 1.5 ಕೋಟಿಗೆ ಮಾರೋದಿಲ್ಲ, ಬಂದಷ್ಟು ಬರ್ಲಪ್ಪ ಅಂತ ಮಾರ್ಬಿಡ್ತೀರಾ. ಸೊ ನೀವು ಒಂದು 70 ಲಕ್ಷನೋ 80 ಲಕ್ಷಕ್ಕೋ ಮಾರ್ತಿದ್ದೀರಾ ಅಂದ್ರೆ ಆಗ ಮೇಲ್ನೋಟಕ್ಕೆ ನಿಮ್ಗೆ 20ರಿಂದ 30 ಲಕ್ಷ ರೂಪಾಯಿ ಲಾಭ ಆದ್ರೂ ಕೂಡ ಈ ಒಂದು ಇನ್ಫ್ಲೇಷನ್ ಇಂದ ನಿಮ್ಗೆ ಯಾವುದೇ ಒಂದು ಲಾಭ ಇರೋದಿಲ್ಲ. ಸೊ ಆಗ್ಲೂ ಕೂಡ ನೀವು ಏನಾದ್ರು 70 ಲಕ್ಷಕ್ಕೆ ಮಾರಿದೀರಾ ಅಂತ ಹೇಳಿದ್ರೆ ಆ ಒಂದು 20 ಲಕ್ಷ ರೂಪಾಯಿ ಏನು ನಿಮ್ಗೆ ಮೇಲ್ನೋಟಕ್ಕೆ ಲಾಭ ಅಂತ ಕಾಣಿಸುತ್ತೋ ಅದರ ಒಂದು 12.5% ನೀವು ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ. ಸೊ ಸರ್ಕಾರದ ಈ ನಡೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಇದೇ ರೀತಿ ಮಾಹಿತಿ ಉಳ್ಳ ಕಂಟೆಂಟ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.